ನಮಸ್ಕಾರ ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ಐಶ್ವರ್ಯ ಹಿರೇಮಠ್. ರಾಮಸೇನೆ ಕರ್ನಾಟಕದ ವತಿಯಿಂದ ದ್ವೇಷ ಭಾಷಣ ಮತ್ತು ಅಪರಾಧ ನಿಯಂತ್ರಣ ವಿಧೇಯಕ ಕಾಯ್ದೆಯನ್ನು ಖಂಡಿಸಿ ಹಿಂದೂ ವಿರೋಧಿಗಳನ್ನು ಹತ್ತಿಕ್ಕುವ ಕೆಲಸ ಸರ್ಕಾರ ಮಾಡುತ್ತಿದೆ ಎಂದು ಆರೋಪಿಸಿದ ಶ್ರೀರಾಮ ಸೇನೆ ಇವತ್ತಿನ ದಿವಸ ಹಿಂದೂ ವಿರೋಧಿ ಸರ್ಕಾರ ಆದಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇವತ್ತಿನ ದಿವಸ ಹಿಂದೂಗಳನ್ನು ದಮನ ಮಾಡ್ಲಿಕ್ಕೆ ಹಿಂದೂಗಳನ್ನು ಟಾರ್ಗೆಟ್ ಮಾಡ್ಕೊಂಡು ಇವತ್ತಿನ ದಿವಸ ತಮ್ಮ ಅಧಿಕಾರಿ ಅವಧಿಯಲ್ಲಿ ಈ ಒಂದು ದ್ವೇಷ ಭಾಷಣ ಎಂಬ ಒಂದು ಕಾಯ್ದೆ ತರ್ತಾ ಇದ್ದಾರೆ. ಇವತ್ತಿನ ದಿವಸ ಕಲಬುರಗಿ ಇಲ್ಲ, ಇಡೀ ಕರ್ನಾಟಕದಾದ್ಯಂತ ಎಲ್ಲ ಹಿಂದೂ ಪರ ಸಂಘಟನೆಗಳು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಇವತ್ತಿನ ದಿವಸ ಕರ್ನಾಟಕದಲ್ಲಿ ನಾವು ನಮ್ಮ ಧರ್ಮವನ್ನು ಉಳಿಸೋಕೆ, ನಮ್ಮ ಒಂದು ದೇಶವನ್ನು ಉಳಿಸೋಕೆ ಯಾವುದೋ ಒಂದು ರೀತಿಯಿಂದ ಭಾಷಣಗಳು ಹಿರಿಯರು ಮಾಡ್ತಾನೆ ಇರ್ತಾರೆ. ಆ ರೀತಿ ಒಂದು ಭಾಷಣ ಮಾಡುವಾಗ ಅದನ್ನೇ ಇವತ್ತಿನ ದಿವಸ ದ್ವೇಷ ಭಾಷಣ ಅಂತೇಳಿ ಇವತ್ತಿನ ದಿವಸ ಅವ್ರ ಮೇಲೆ ಕೇಸ್ ಹಾಕುವಂಥದ್ದಾಗಿರ್ಬೋದು. ಇವತ್ತಿನ ದಿವಸ ಅವರನ್ನು ಹಿಂದೂ ಹೋರಾಟಗಾರರನ್ನು ಮೂಲೆ ಗುಂಪು ಮಾಡಬೇಕು, ಇವರನ್ನು ಯಾವುದೇ ರೀತಿಯಿಂದ ಧರ್ಮದ ಪರ ಕೆಲಸ ಮಾಡಬಾರ್ದು ಅಂತೇಳಿ ಇವತ್ತಿನ ದಿವಸ ಈ ಒಂದು ಕಾಯ್ದೆ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇಡೀ ನಮ್ಮ ಕಲಬುರಗಿಯಲ್ಲಿರುವಂತಹ ಇವತ್ತಿನ ದಿವಸ ರಾಮ ಸೇನೆ ಆಗಿರ್ಬೋದು, ಶ್ರೀರಾಮ ಸೇನೆ ಆಗಿರ್ಬೋದು, ಹಾಗೂ ಹಿಂದೂ ಜಾಗೃತಿ ಸೇನೆ ಆಗಿರ್ಬೋದು, ಹಾಗೂ ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಬಜರಂಗ್ ದಳ ಆಗಿರ್ಬೋದು, ಎಲ್ಲ ಸಂಘಟನೆಗಳ ಒಂದು ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮೂಲಕ ಒಂದು ರಾಜ್ಯಪಾಲರಿಗೆ ಮನವಿ ಸಲ್ಲಿಸುವಂಥ ಕೆಲಸ ಮಾಡ್ತೀವಿ. ತಕ್ಷಣ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಕಾಯ್ದೆಯನ್ನು ಕೈ ಬಿಡಬೇಕಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಹಿಂದೂ ಅಂತ ಮಾಡಿರೋ ಎಲ್ಲ ಜಾತಿಗಳು ಅಂತ ಮಾಡಿರಲ್ಲ, ಹಿಂದೂ ಅಂತೇಳಿ ಮಾಡಿರೋ ಹಿಂದೂ ಭಾಷಣಕಾರರಿಗೆ ಮಾತ್ರ ಅಂತೇನಿಲ್ಲ. ಹೌದು ಸರ್, ಹೌದು, ಕರೆಕ್ಟ್ ಅದ. ಇವತ್ತಿನ ದಿವಸ ಟಾರ್ಗೆಟ್ ಮಾಡ್ತಾ ಇರೋದು ನಮ್ಮ ಹಿಂದೂ ಸಂಘಟನೆಗೆ ಮೇನ್ ಇದು ಟಾರ್ಗೆಟ್ ಇರೋದು. ಫಸ್ಟ್ ಮಾತು ಹೇಳ್ಬೇಕಪ್ಪ ಅಂದ್ರೆ, ಯಾಕಂದರೆ ಇವತ್ತಿನ ದಿವಸ ರಾಜ್ಯ ಸರ್ಕಾರ ಮಾಡುವಂಥ ಕೆಲಸ ಸಾಕಷ್ಟಿವೆ. ಈ ಕಾಯ್ದೆ ತಂದು ಇಲ್ಲೇನು ಕೋಮುಗಲಭೆ ಸೃಷ್ಟಿ ಆಗ್ತಾ ಇಲ್ಲ. ಈ ಕರ್ನಾಟಕದಲ್ಲಿ ಅಂಥದ್ದೇನು ದೊಡ್ಡ ಒಂದು ಇಶ್ಯೂ ಆಗ್ತಾ ಇಲ್ಲ ಈ ದ್ವೇಷ ಭಾಷಣದಿಂದ. ಈಗಾಗಲೇ ಭಾಷಣ ಯಾರು ಮಾಡ್ತಾರೆ ಅಂಥವ್ರ ಮೇಲೆ ಪೊಲೀಸರು ಸುಮೋಟ ಕೇಸ್ ಹಾಕ್ಕೊಂಡು ಸಾಕಷ್ಟು ಪ್ರಕರಣ ದಾಖಲೆ ಆಗ್ಯಾವ. ಈ ಒಂದು ಕಾಯ್ದೆ ತಂದು ದೊಡ್ಡ ಒಂದು ಇದು ಕೆಲಸ ಮಾಡ್ತಾ ಇಲ್ಲ. ಅವರು ಮಾಡುವಂಥ ಕೆಲಸ ಸಾಕಷ್ಟಿವೆ ಕರ್ನಾಟಕದಲ್ಲಿ. ಇವತ್ತಿನ ದಿವಸ ಗೋಹತ್ಯೆ ನಿಯಂತ್ರಣ ಕಾಯ್ದೆ ಜಾರಿಗೆ ಇದ್ದರೂ ಕೂಡ ಕರ್ನಾಟಕದಲ್ಲಿ ಆ ಒಂದು ಗೋಹತ್ಯೆ ನಿಲ್ತಾ ಇಲ್ಲ. ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ, ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಇವತ್ತಿನ ದಿವಸ ಸಾವಿರಾರು ಗೋಗಳನ್ನು ಕಲಬುರಗಿಯಲ್ಲೇ ಸಾವಿರಾರು ಗೋಗಳನ್ನು ಕಡಿದು ಅದರ ಮಾಂಸವನ್ನು ರಫ್ತು ಮಾಡುವಂಥ ಕೆಲಸ ಮಾಡಕತ್ತಾರ. ಇವತ್ತಿನ ದಿವಸ ಪೊಲೀಸ್ ಇಲಾಖೆ ಆಗಿರ್ಬೋದು, ಇಲ್ಲಿಯ ಜಿಲ್ಲಾಡಳಿತ ಆಗಿರ್ಬೋದು, ಇದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಹಾಗೂ ಇಲ್ಲಿರುವಂಥ ಉಸ್ತುವಾರಿ ಸಚಿವರು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇಂಥ ಒಂದು ಕಾಯ್ದೆ ಸರ್. ಬಿಜೆಪಿ ಮುಖಂಡರು ಇದಕ್ಕೆ ವಿಧೇಯಕ ಮಂಡನೆ ಮಾಡೋದಾಗ ಕೆಲವರು ಬಿಟ್ಟರೆ ಕೆಲವರು ಯಾರು ಅದಕ್ಕೆ ಇದು ಮಾಡಿಲ್ಲ, ಸಪೋರ್ಟೇ ಮಾಡಿಲ್ಲ ಅದಕ್ಕೆ. ಹೌದು ಸರ್, ಇವತ್ತಿನ ದಿವಸ BJP-ಯವರು ಕಾಂಗ್ರೆಸ್ ಸರ್ಕಾರ ಜೊತೆ ಕೈ ಮಿಲಾಯಿಸ್ಕೊಂಡ್ರಂತ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದಕ್ಕೆ ಇವತ್ತಿನ ದಿವಸ ಹಿಂದೂ ಸಂಘಟನೆದವರು ಯಾವುದೇ ಒಂದು ಮುಲಾಜಿಲ್ಲದೆ ಯಾರ ಜೊತೆ ಕೈ ಜೋಡಿಸದೇ ಈ ಒಂದು ಕಾಯ್ದೆಗೆ ನಾವು ಉಗ್ರವಾದ ಒಂದು ಪ್ರತಿಭಟನೆ ಮಾಡುವ ಮೂಲಕ ಮುಂದಿನ ದಿನಗಳಲ್ಲಿ BJP ನಾಯಕರಾಗಿರ್ಬೋದು, ಸರ್ಕಾರಕ್ಕಾಗಿರ್ಬೋದು ಒಂದು ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡ್ತೀವಿ.